हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं सर्वैर्गिरीन्द्रसदनैः मदनोऽपि दारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मंगलदेवता। वंदे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चेऽहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृतब्धिः भवताद्विभूत्यै विश्वोत्तमं हरिं शेषं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रेये अशेषवेदान्तकृतान्तसारौ व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयोः सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्य मदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 3ನೇ ಸರ್ಗವನ್ನ ವಿಚಾರ ಮಾಡ್ತಾ ಇರೋದು. ಇಲ್ಲಿ ನಾವು ಒಂದು ಪ್ರಸಂಗವನ್ನ ನೋಡ್ತೇವೆ. ವಾಸುದೇವ ಸಣ್ಣ ಹುಡುಗ, ಅವನನ್ನ ಕರೆದುಕೊಂಡು ಅವನ ತಾಯಿ ನಯ್ಯಂಪಳ್ಳಿಗೆ ಹೋಗ್ತಾರೆ. ನಯ್ಯಂಪಳ್ಳಿಯಲ್ಲಿ ಬಂಧುಗಳ ಮನೆಯಲ್ಲಿ ಒಂದು ಪ್ರವಚನದ ಮಂಗಳ ಕಾರ್ಯಕ್ರಮ, ಭಾಗವತ ಮಂಗಳ ಇತ್ಯಾದಿ ಮಾಡ್ತಾರಲ್ಲ, ಭಾಗವತವನ್ನ ಸಪ್ತಾಹ ಕಾಲ ಹೇಳಿಸಿ ಕೊನೆಯ ದಿವಸದಲ್ಲಿ ಮಂಗಳ ಕಾರ್ಯಕ್ರಮ ಇರ್ತದೆ. ಹಾಗೆ ಅಲ್ಲಿ ಪ್ರವಚನಗಳ ಮಾಲೆ, ಆ ಪ್ರವಚನ ಮಾಲೆಯಲ್ಲಿ ಕಡೆಯ ದಿವಸ ಮಂಗಳ ಕಾರ್ಯಕ್ರಮ ಇದ್ದಿತ್ತು. ಶಿವಮಡಿನಾಯರು ಎನ್ನುವಂತಹ ಒಳ್ಳೆ ದೊಡ್ಡ ವಿದ್ವಾಂಸರೇ, ಅವರು ಪ್ರವಚನವನ್ನ ಮಾಡ್ತಾ ಇದ್ದವರು. ಅವರು ಪ್ರವಚನ ಮಾಡಿದರು. ಆಗ ವಾಸುದೇವ ಅಲ್ಲಿಯ ಮುಂದಿನ ಸಾಲಿನಲ್ಲಿ ಪುಟ್ಟ ಹುಡುಗ ಕುಳಿತುಕೊಂಡಿದ್ದ, ಕೇಳ್ತಾ ಇದ್ದ. ಅವರ ಮಾತು ಅಲ್ಲಿ ಅರ್ಥ ಹೊಂದಾಣಿಕೆ ಆಗಲಿಲ್ಲ. ಯಾವುದಕ್ಕೆ? ಅವರು ಹೇಳ್ತಾ ಇದ್ದಂತಹ ಯಾವ ವಿಷಯವನ್ನು ಕುರಿತು ಅವರು ಉಪನ್ಯಾಸ ಮಾಡ್ತಿದ್ರೋ ಅಲ್ಲಿ ಮೂಲ ಗ್ರಂಥಕ್ಕೂ ಆ ಮೂಲ ಶ್ಲೋಕಕ್ಕೂ ಗ್ರಂಥಕ್ಕೂ ಇವರು ಕೊಡುವ ವಿವರಣೆಯು ಹೊಂದಾಣಿಕೆ ಆಗಲಿಲ್ಲ, ವಿರುದ್ಧವಾಗಿ ಬಂತು. ವಿವರಣೆ ಯಾವಾಗಲೂ ಕೂಡ ಶ್ಲೋಕ ಅಥವಾ ಉಪನಿಷತ್ ಮಂತ್ರಗಳಾದ್ರೆ ಉಪನಿಷತ್ ಮಂತ್ರಗಳು, ಉಪನಿಷತ್ತಾದ್ರೆ ಮಂತ್ರಗಳು, ಬೇರೆ ಪುರಾಣಾದಿಗಳಾದ್ರೆ ಮಹಾಭಾರತವೋ ಪುರಾಣಗಳೋ ಇವೆಲ್ಲ ಹೇಳುವುದಾದ್ರೆ, ಅಥವಾ ಬೇರೆ ಹಿರಿಯರು ರಚನೆ ಮಾಡಿದಂತಹ ಗ್ರಂಥಗಳನ್ನ ಹೇಳುವಾಗ ಶ್ಲೋಕಗಳು, ಆ ಮಂತ್ರಾರ್ಥ ಅಥವಾ ಶ್ಲೋಕಾರ್ಥ ಹೇಳುವಂಥದ್ದು ಇರ್ತದಲ್ಲ, ಅದು ಅಲ್ಲಿ ಯಾವ ಸಾಹಿತ್ಯವನ್ನ ಅವ್ರು ಹೇಳ್ತಾರೋ ಅದಕ್ಕೆ ಅನುಸಾರವಾಗಿರ್ಬೇಕು. ಅದು ವಿರುದ್ಧವಾಗಿದ್ರೆ ತಪ್ಪಾಗ್ತದೆ. ಕೇಳುವ ಜನರು ಎಲ್ಲರೂ ಕೇಳಿಕೊಂಡು ಹೋಗ್ಬಿಡ್ತಾರೆ. ಕೆಲವರಿಗೆ ತಪ್ಪಾದ ತಿಳುವಳಿಕೆ ಆಗ್ಬಿಡ್ತದೆ. ಆ ತಪ್ಪು ತಿಳುವಳಿಕೆ ಆಗ್ಬಾರ್ದು, ಸರಿ ತಿಳುವಳಿಕೆ ಆಗ್ಬೇಕು. ಆದ್ರೆ ಮಡಿನಾಯರು ಹೇಳುವಾಗ ತಪ್ಪಾದ ಅರ್ಥವನ್ನ ಹೇಳಿದ್ರು. ಆಗ ಈ ಸಣ್ಣ ಹುಡುಗ, ಇಲ್ಲ ನೀವು ಹೇಳಿದ್ದು ಸರಿ ಇಲ್ಲ ಅಂತ ದಿಟ್ಟವಾಗಿ ಎದ್ದು ನಿಂತು ಹೇಳಿಬಿಟ್ಟ. ಆಗ ಜನರು ಹೇಳಿದ್ರು, ಹೌದಾ ಮಗು, ಅವರು ಹೇಳಿದ್ದು ಸರಿ ಇಲ್ವಾ, ಹಾಗಾಗಿ ನೀನೇ ಹೇಳು ನೋಡುವ ಅಂದ್ರು. ಅಲ್ಲೇ ಮಣೆ ಹಾಕಿದ್ರು, ಕೂತ್ಕೊಂಡು ಹೇಳಲಿಕ್ಕೆ ಶುರು ಮಾಡಿಬಿಟ್ಟ. ಚಂದ ಜನರೆಲ್ಲರೂ ಕೂಡ ಆ ಶಿವಮಡಿ ನಾಯರನ್ನ ಲಕ್ಷ್ಯಕ್ಕೆ ತಗೊಳ್ಳಿಲ್ಲ. ಯಾಕೆಂದ್ರೆ ಇವನೇನೋ ಒಂದು ಒಳ್ಳೆ ಪ್ರಭಾವಶಾಲಿಯಾಗಿ ಮಾತಾಡ್ತಾನೆ ಅಂತ ಹೇಳಿ ಮಡಿನಾಯರನ್ನ ಬದಿ ಕೂಡಿಸಿ
ಅಲ್ಲಿಯೇ ಜನರ ಮಧ್ಯೆ ಬರುವಂತೆ ಮಣೆ ಹಾಕಿ ವಾಸುದೇವನನ್ನು ಕೂಡಿಸಿಬಿಟ್ರು. ಇವನ ಕೂತ್ಕೊಂಡು ಚಂದ ಮಾಡಿ ಆ ವಿಷಯವನ್ನ ಬಹಳ ಚೆನ್ನಾಗಿ ಸಮುಚಿತವಾದಂತಹ ಅರ್ಥವನ್ನ ಹೇಳಿದ. ಅದಕ್ಕೆ ಸಂಬಂಧಿಸಿದಂತಹ ಶ್ರುತಿವಾಕ್ಯಗಳನ್ನು ಕೂಡ ಹೇಳಿಬಿಟ್ಟ. ಅಷ್ಟು ಸಣ್ಣ ಹುಡುಗ, ಒಂದು 3 ವರ್ಷ 4 ವರ್ಷ ಅಷ್ಟೇ ಅವನಿಗೆ. ಹಾಗೆ ಹೇಳಿದ. ಎಲ್ಲರಿಗೂ ಆಶ್ಚರ್ಯ ಆಯ್ತು. ದೇವತೆಗಳೇನು ಭಾವಿಸಿದ್ರು ಅಂದ್ರೆ, ದೇವತೆಗಳಿಗೆ ಏನನ್ನಿಸ್ತು, ಇದು ಒಂದು ನಮ್ಮ ಮುಖ್ಯ ಪ್ರಾಣ ದೇವರು ಭೂಮಿಗೆ ಹೋಗಿ ಮೊದಲನೆಯ ವಿಜಯಾಂಕುರ, ಇದು ಅವರು ಮುಂದೆ ಗಳಿಸುವಂತಹ ವಿಜಯಗಳಿಗೆ ಇದು ಮೊಳಕೆ ಆಗಿದೆ ಎನ್ನುವಂತೆ ಎಲ್ಲ ದೇವತೆಗಳು ಭಾವಿಸಿದ್ರು. ಎಲ್ಲರೂ ಕೂಡ ವಾಸುದೇವನನ್ನ ಮನಸ್ಸಾ ಪೂಜಿಸ್ತಾರೆ ಅಂತ ಹೇಳ್ತಾರೆ. ಆ ನಂತರದಲ್ಲಿ ತಾಯಿಯೊಟ್ಟಿಗೆ ಪಾಜಕಕ್ಕೆ ಮನೆಗೆ ಬಂದು ಸೇರಿದ ವಾಸುದೇವ. ತಂದೆಯೊಟ್ಟಿಗೆ ಮಾತಾಡಿದ, ನಡೆದದ್ದೆಲ್ಲವನ್ನು ಹೇಳಿ, ನೋಡು ಇಂಥ ವಿಷಯವನ್ನು ಕುರಿತು ಮಡಿನಾಯರು ಹೇಳಿದ್ರು, ನಾನು ಅದನ್ನ ತಪ್ಪು ಅಂತ, ಅವರ ಆಡಿದ ಮಾತನ್ನ ತಪ್ಪು ಅಂತ ಅಲ್ಲಿ ನಿರಾಕರಿಸಿದೆ. ಸಭೆಯಲ್ಲಿ ಹೀಗೆ ಹೇಳಿದೆ, ಅರ್ಥ ಸರಿ ಉಂಟಲ್ವಾ ಅಪ್ಪಯ್ಯ ಅಂತ ಕೇಳಿದ. ಆಗ ಆಯ್ತು. ಆಗ ವಾಸುದೇವನ ಮಾತುಗಳನ್ನ, ಅವನ ವಿವರಣೆ ಕೇಳಿ, ಪ್ರಕೃತಿತಃ ಕೃತಿತಾ ಖಲು ಮೇ ಶಿಶೋಹೋ ಮದಧಿನಾಥ ದಯೋದಯ ಜೇತ್ಯಸವು ಅಂತ ಇಷ್ಟು ಮನಸ್ಸಿನಲ್ಲಿ ಮಾಡಿಕೊಂಡ್ರು. ಅಂದ್ರೆ ಅಭಿಪ್ರಾಯ ಏನು, ಪ್ರಕೃತಿತಃ ಕೃತಿತಾ ಮಮ ಶಿಶೋಹೋ, ನನ್ನ ಈ ಶಿಶುವಿದೆಯಲ್ಲ, ನನ್ನ ಮಗು, ಇದಕ್ಕೆ ಸ್ವಭಾವತಃ ಕೃತಿತಾ ಇದೆ. ಕೃತಿತಾ ಅಂದ್ರೆ ಜ್ಞಾನ ಅಂತ. ಹೀಗೆ ಆ ಸರ್ವಜ್ಞಾನವೂ ಕೂಡ ನನ್ನ ಈ ಮಗುವಿಗೆ ಸ್ವಭಾವತಃ ಇದೆ, ಯಾರು ಕಲಿಸಿದ್ದಲ್ಲ, ಅದು ಅವನಿಗೆ ಸ್ವಭಾವತಃ ಜ್ಞಾನ ಉಂಟು. ಇವೆಲ್ಲವೂ ಯಾಕೆ ಅಂದ್ರೆ ನನ್ನೊಡೆಯನಾದಂತಹ ಅನಂತೇಶ್ವರ ದೇವರ ದಯೆಯಿಂದ ಹುಟ್ಟಿದಂಥವ ಇವ. ಹಾಗಾಗಿ ಇವನಿಗೆ ಸ್ವಭಾವ ಸಹಜವಾಗಿ ಜ್ಞಾನ ಉಂಟು ಅಂತ ಹೀಗೆ ಆ ನಡಿಲಾಯರು ಭಾವಿಸಿದ್ರು. ಯಾವಾಗಲೂ ಕೂಡ ಅವರು ಎಲ್ಲಕ್ಕೂ, ತಮ್ಮೆಲ್ಲ ವಿಷಯಕ್ಕೂ ಕೂಡ, ಎಲ್ಲ ಸುಖ ಕಷ್ಟಗಳೆಲ್ಲಕ್ಕೂ ಕೂಡ ಆ ಪರಮಾತ್ಮನನ್ನೇ ಧ್ಯಾನಿಸ್ತಾರೆ. ಸುಖವಾಗಲಿ ಬಹು, ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತ ನಾವು ತಾಳ ತಟ್ಟಿ ರಾಗ ಹಾಕಿ ಹಾಡಿಬಿಡ್ತೇವೆ. ಅದರ ಅರ್ಥಾನುಸಂಧಾನ ಇರುವುದಿಲ್ಲ. ಆದರೆ ನಮ್ಮ ನಡಿಲಾಯ ಭಟ್ರಿಗೆ ಸದಾ ಪರಮಾತ್ಮನ ಆ ಸುಖ ದುಃಖಗಳಲ್ಲಿ ಪರಮಾತ್ಮನೇ ಸದಾಕಾಲ ಮಿತ್ರನಾಗಿದ್ದುಕೊಂಡು ಜೊತೆಗಾರನಾಗಿರ್ತಾನೆ ಎನ್ನುವಂತಹ ಭಾವ ದೃಢವಾಗಿತ್ತು. ಅದನ್ನು ಇಲ್ಲಿ ತೋರಿಸ್ತದೆ. ಈಗ ಮತ್ತೆ ಅವರ ಮನೆಯಲ್ಲಿ, ಯಾವ ನಮ್ಮ ನಡಿಲಾಯ ಭಟ್ರ ಮನೆಯಲ್ಲಿ ನಿತ್ಯವೂ ಕೂಡ ಅವರ ಮನೆಯಲ್ಲಿ ಪ್ರವಚನ ಮಾಡುವಂಥದ್ದಿತ್ತು. ಒಂದು ಪುರಾಣ ವಿಷಯಗಳನ್ನೆಲ್ಲ ನಿತ್ಯವೂ ನಿಗದಿತವಾದ ಸಮಯದಲ್ಲಿ ಹೇಳ್ತಿದ್ರು. ಸುತ್ತಲಿನ ಜನರೆಲ್ಲ ಬರ್ತಿದ್ರು. ಈಗ ನೋಡಿದ್ರೆ ನಮಗಷ್ಟು ಅಂದಾಜಾಗೋದಿಲ್ಲ. ಈಗ ನಾವು ಪಾಜಕಕ್ಕೆ ಹೋದ್ರೆ ಅಲ್ಲಿ ಯಾರಿದ್ದಾರೆ, ಸುತ್ತಲಿನಲ್ಲಿ ಯಾರಾದರೂ ಬ್ರಾಹ್ಮಣರ ಮನೆಗಳು ಉಂಟಾ, ಕೇಳುವವರು ಉಂಟಾ, ಹೀಗೆಲ್ಲ ನಾವು ವಿಚಾರ ಮಾಡ್ತೇವೆ. ಆ ಕಾಲದಲ್ಲಿ ಹೇಗಿತ್ತು ಅಂತ ಗೊತ್ತಿಲ್ಲ. ಸಮೀಪಕ್ಕೆ ಇರಬೇಕು ಅಂತಲ್ಲ, ಆಗಿನ ಜನ ಬಹಳ ವೇಗವಾಗಿ ನಡೆತಿದ್ರು. ಬಹಳ ವೇಗವಾಗಿ ನಡೆಯುವರಾದ್ರಿಂದ ಸುಮಾರು ಒಂದು 4 ಕಿಲೋಮೀಟರ್ ನಡಿಬೇಕು ಅಂದ್ರೆ 4 ಕಿಲೋಮೀಟರ್ ಅಷ್ಟು ದೂರ ಉಂಟು ಅಂದ್ರೆ ನಡೆದೇ ಬಂದ್ಬಿಡ್ತಿದ್ರು. ನಡೆ ಅನ್ನೋದು ಒಂದು ವಿಶೇಷವಾದ ಸಮಸ್ಯೆ ಆಗಿರ್ಲಿಲ್ಲ. ಎಷ್ಟು ದೂರವಾದ್ರೂ ನಡೆದು ಬಂದು ಕೇಳಿ ಹೋಗ್ತಿದ್ರು. ಯಾಕೆಂದ್ರೆ ಅಷ್ಟು ಆಸಕ್ತಿ ಇತ್ತು ಶ್ರವಣದಲ್ಲಿ. ಹಾಗಾಗಿ ಅವರ ಮನೆಯಲ್ಲಿ ಆ ಪ್ರವಚನ ಕಾರ್ಯಕ್ರಮವನ್ನ ಅವರು ನಿತ್ಯವೂ ಕೂಡ ಒಂದಷ್ಟು ತತ್ವ ವಿಚಾರಗಳನ್ನು ಹೇಳುವಂತಹ ಒಂದು ರೂಢಿ. ಯಾವುದಾದ್ರೂ ಒಂದು ಗ್ರಂಥವನ್ನ ಕುರಿತು ಅವರು ಮಾತಾಡ್ತಿದ್ರು. ಕಥಯತಾಂ ಪ್ರಥಮೇ ಕಥಯತ್ಯಲಂ ಸ್ವಜನಕೆ ಜನಸಂಘವೃತೆ ಕಥಾಂ ಸಕಲ ಲೋಕ ಮನೋನಯನೋತ್ಸವ ಚತುರಧೀ ಸ ಕದಾಚಿದವಾಚಯದ್. ಹೀಗೆ ನಿತ್ಯವೂ ಕೂಡ ಆ ಪುರಾಣ ಕಥನವನ್ನ ನಮ್ಮ ನಡಿಲಾಯ ಭಟ್ರು ನಡೆಸ್ತಿದ್ದಾರೆ. ಪ್ರವಚನ ಮಾಡುವುದರಲ್ಲೆಲ್ಲ ಅಗ್ರಗಣ್ಯರು, ಪುರಾಣ ಹೇಳುವುದರಲ್ಲಿ ಅಗ್ರಗಣ್ಯರಾಗಿದ್ದವರು ನಡಿಲಾಯ ಭಟ್ರು. ಹಾಗಾಗಿ ಅವರ ಮನೆಯಲ್ಲಿ ಅಲ್ಲೆಲ್ಲ ಬಹುಜನ ಬಂದಿದ್ದಾರೆ. ಆ ಬಹುಜನ ಕುಳಿತಲ್ಲಿ ಸೇರುವಲ್ಲಿ ಪುರಾಣ ಪ್ರವಚನವನ್ನ ಮಾಡ್ತಿದ್ರು ನಡಿಲಾಯ ಭಟ್ರು. ಆಗ ವಾಸುದೇವ ಶ್ಲೋಕ ಬಂದ ಕೂಡಲೇ ವಾಸುದೇವ ತಾನಾಗಿ ಹೇಳ್ತಿದ್ದ. ಆಶ್ಚರ್ಯ ಆಗ್ತಿತ್ತು.
ಪುರಾಣ ಶ್ಲೋಕಗಳನ್ನ ವಾಸುದೇವ ತನ್ನಿಂದ ತಾನೇ ಮುಂದಿನ ಶ್ಲೋಕ ಏನು ಹೇಳಿಬಿಟ್ಟ ಅವ. ನಾವೆಲ್ಲ ನೋಡಿ ಪುಸ್ತಕ ಇಟ್ಕೊಂಡಿರೋದು, ಸತ್ಯ ಹೇಳ್ತೇನೆ, ಪುಸ್ತಕ ಮಧ್ವ ವಿಜಯ ಪುಸ್ತಕ ಮುಟ್ಟಿ ಹೇಳ್ತೇನೆ, ಆ ಶ್ಲೋಕಗಳ ಎದುರಿಗೆ ಬೇಕು ನಮ್ಗೆ, ಯಾವುದು ಕೂಡ ಕಂಠಸ್ಥ ಅಲ್ಲ. ಆದ್ರೆ ಇವ ಸರ್ವಜ್ಞ. ಹೀಗಾಗಿ ಅವರು ಯಾವ ಪುರಾಣವನ್ನ ವಾಚನ ಮಾಡಿದ್ರು, ಪುರಾಣವನ್ನ ಹೇಳ್ತಾರೆ ಅಂದ್ರು, ಆ ಪುರಾಣಗತವಾದಂತಹ ಮುಂದಿನ ಶ್ಲೋಕ ಏನ್ ಹೇಳಲಿಕ್ಕಿದ್ದಾರೆ ಅಂತ ಇವ ಪುಸ್ತಕ ಇಲ್ಲ, ಏನಿಲ್ಲ, ಶುರು ಮಾಡಿ ಬಿಡ್ತಿದ್ದ, ಉದ್ದಾನುದ್ದವಾಗಿ ಶ್ಲೋಕಗಳನ್ನು ಹೇಳಿಬಿಡ್ತಿದ್ದ. ಅಲ್ಲಿರುವ ಜನರಿಗೆ ಆಶ್ಚರ್ಯ, ತಂದೆಗೂ ಆಶ್ಚರ್ಯ, ಅಲ್ಲಿರುವ ಜನರೆಲ್ಲರ ಮನಸ್ಸಿಗೆ ಕಣ್ಣುಗಳಿಗೆ ಬಹಳ ಹಬ್ಬವಾಗಿತ್ತು ಈ ವಾಸುದೇವನನ್ನ ನೋಡುವುದು. ಹಾಗೆ ಎಲ್ಲರ ಮನಸ್ಸು ಕಣ್ಣುಗಳಿಗೆಲ್ಲ ಹಬ್ಬವನ್ನುಂಟು ಮಾಡುವಂಥ ಜಾಣನಾಗಿದ್ದ ಈ ವಾಸುದೇವ ಅಂತ ಹೇಳ್ತಾರೆ. ವಿವಿಧ ಶಾಖಿ ಪದಾರ್ಥ ನಿವೇದನೆ ಲಿಕುಚನಾಂನಿ ತದಾನುದಿತಾರ್ಥಕೆ ಕಿಮಿತಿ ತಾತ ತದರ್ಥಂ ಅವರ್ಣಯನ್ ಕಥಯಸೀತಿ ಶನೈರಯಮಬ್ರವೀದ್. ಇವ ಏನು ಹೇಳಿದ ಅಂತ ಕೇಳಿದ್ರೆ, ಅವರು ಹೇಳುವಾಗ ಪುರಾಣಗಳಲ್ಲಿ ಮರಗಳ ವರ್ಣನೆ ಬರ್ತದೆ. ಏನ್ ಬರುವುದಿಲ್ಲ ಅಂತ ಕೇಳ್ಬೇಡಿ, ಒಂದು ಪುರಾಣವನ್ನು ತಕ್ಕೊಂಡ್ರೆ ಅದರಲ್ಲಿ ಸಾಕಷ್ಟು ವಿಷಯಗಳು ಬರ್ತವೆ. ಬಯಾಲಜಿ ಬರ್ತದೆ, ಬಾಟನಿ ಬರ್ತದೆ, ಮತ್ತೆ ಭೂಗರ್ಭಶಾಸ್ತ್ರ ಹೇಳ್ತಾರೆ, ಏನ್ ಹೇಳುವುದಿಲ್ಲ, ಅನೇಕ ವಿಷಯಗಳನ್ನ ಹೇಳಿಕೊಂಡು ಹೋಗ್ತಾರೆ. ವ್ಯಾಸರಲ್ವಾ, ವ್ಯಾಸರ ಎಲ್ಲ ವಿಷಯವನ್ನು ಹೇಳುವಂಥದ್ದೇ. ಹಾಗೆ ಹೇಳುವಾಗ ವಿವಿಧ ಶಾಖಿ ಅಂದ್ರೆ ಮರ ಅಂತ ಅರ್ಥ. ಶಾಖಿ ಪದಾರ್ಥ ನಿವೇದನೆ, ಇವರು ಅನೇಕ ಮರಗಳು, ಆ ಮರಗಳಲ್ಲಿ ಉಂಟಾಗುವಂತಹ ಹಣ್ಣು ಇದನ್ನೆಲ್ಲ ನಿವೇದನೆ ಮಾಡೋದು ಅಲ್ವಾ. ಮಾವು, ಹಲಸು, ಬಾಳೆ ಮರ ಇರ್ತದೆ, ಬಾಳೆ ಗಿಡ ಅನ್ಬೋದು, ಬಾಳೆ ಮರ ಅಂತಲೂ ಅನ್ಬೋದು ಬಿಡಿ. ಸಾಕಷ್ಟು ಫಲಗಳು ಮರಗಳಲ್ಲಿ ನಮಗೆ ಫಲಗಳು ಸಿಗ್ತವೆ, ಪೇರ್ಲ ಹಣ್ಣು ಹೀಗೆಲ್ಲ ಸಿಗ್ತವೆ. ಅವುಗಳನ್ನೆಲ್ಲ ಕೊಯ್ದು ದೇವರಿಗೆಲ್ಲ ನೈವೇದ್ಯ ಮಾಡ್ತೇವೆ. ಹಾಗೆ ಹೇಳುವಾಗ ಲಿಕುಚ ಅಂತ ಒಂದು ಪದ ಬಂತು. ಆ ಪುರಾಣ ಪ್ರಸಂಗದಲ್ಲಿ ಲಿಕುಚ ಎನ್ನುವಂತಹ ಒಂದು ಪದ ಬಂದಿತ್ತು. ಅದರ ಅರ್ಥವನ್ನ ಭಟ್ರು ಹೇಳಲೇ ಇಲ್ಲ. ಅನೇಕ ಮರಗಳ ಹೆಸರು ಹೇಳ್ತಾರೆ, ಅದರಲ್ಲಿ ಆಗುವ ಫಲಗಳನ್ನ ಹೇಳ್ತಾರೆ, ಫಲಗಳನ್ನ ನಿವೇದನೆ ಮಾಡುವಂಥದ್ದಕ್ಕೆ ಅದನ್ನೆಲ್ಲ ಹೇಳ್ತಾರೆ. ಆದ್ರೆ ಮರಗಳ ಹೆಸರನ್ನು ಹೇಳುವಾಗ ಇವರು ಈ ಪದಾರ್ಥ ನಿವೇದನೆ, ಹೀಗೆ ಪದದ ಅರ್ಥ, ವಿವಿಧ ಶಾಖಿ ಪದ ಅರ್ಥ ನಿವೇದನೆ, ಬೇರೆ ಬೇರೆ ಮರಗಳ ಹೆಸರನ್ನು ಹೇಳುವಂಥ ಪದಗಳಿಗೆ ಅರ್ಥವನ್ನ ಹೇಳಿಕೊಂಡು ಪ್ರವಚನ ಮಾಡ್ತಿದ್ರು. ಆದ್ರೆ ಲಿಕುಚ ಎನ್ನುವಂತಹ ಒಂದು ಪದ ಬಂತು, ಅದರ ಅರ್ಥವನ್ನ ಅವರು ಹೇಳಲೇ ಇಲ್ಲ. ಅದು ಅನುದಿತ ಅರ್ಥಕ್ಕೆ, ಅದನ್ನು ಹೇಳದೆ ಮುಂದೆ ವಿಷಯ ಹೇಳ್ತಾರೆ. ಅದಕ್ಕೆ ಕಿಮಿತೀತ ತದರ್ಥಂ ಅವರ್ಣಯನ್, ಆ ಪ್ರಶ್ನೆ ಮಾಡಿಬಿಟ್ಟ, ಅಪ್ಪಯ್ಯ ನೀವು ಲಿಕುಚ ಎನ್ನುವ ಪದವನ್ನ ವಿವರಣೆ ಮಾಡಲೇ ಇಲ್ಲ, ಅದರ ಅರ್ಥವನ್ನ ನೀವು ವರ್ಣಿಸ್ಲೇ ಇಲ್ಲ, ಹಾಗೆ ಮುಂದೆ ಹೋಗ್ತಾ ಇದ್ದೀರಾ ಎಂತಕ್ಕೆ ಕೇಳಿದ. ಕಥಯಸಿ, ಹಾಗೆ ಅದನ್ನು ಬಿಟ್ಟು ಲಿಕುಚ ಶಬ್ದದ ಅರ್ಥವನ್ನು ಹೇಳದೆ ನೀವು ಮುಂದೆ ನಿಮ್ಮ ಮಾತನ್ನ ಕಥನವನ್ನ ಮುಂದುವರಿಸ್ತಾ ಇದ್ದೀರಿ ಅಂತ ಇವ ತಂದೆಯ ಸಮೀಪಕ್ಕೆ ಕೂತಿದ್ನಲ್ಲ, ಮೃದುವಾಗಿ ಶನೈಹಿ ಅಯಂ ಅಬ್ರವೀತ್. ಅಯಂ ಅಂದ್ರೆ ಇವನು, ಶನೈಹಿ ಅಂದ್ರೆ ನಿಧಾನವಾಗಿ ತಂದೆಯ ಬಳಿಗೆ ಹೋಗಿ ಮೆಲ್ಲನೆ ಮಾತಾಡಿದ್ನಂತೆ, ಉಸುರಿದ. ಏನಪ್ಪಯ್ಯ ಬಿಟ್ಬಿಟ್ರಲ್ಲ, ಯಾಕೆ ಪ್ರಶ್ನೆ ಮಾಡಿದ. ಅಂದ್ರೆ ಲಿಕುಚ ಅಂದ್ರೆ ಏನು, ಇಲ್ಲಿ ಮುಂದೆ ಇಲ್ಲೂ ಹೇಳುವುದಿಲ್ಲ, ಆದ್ರೆ ಅರ್ಥ ಉಂಟಲ್ಲ ಲಿಕುಚ ಅಂತ. ಲಿಕುಚ ಅಂದ್ರೆ ಹೆಬ್ಬಲಸು ಅಂತ ಅರ್ಥ. ಹಲಸಿನಲ್ಲಿ ಅನೇಕ ತಳಿಗಳಿವೆ, ನಮಗ್ ಗೊತ್ತಿರೋದು ಒಂದು 2-3 ತಳಿ ಅಷ್ಟೆ. ಒಂದು ಹಲಸು ಅಂದ್ರೆ ದೊಡ್ಡದಾಗಿ ಹಳದಿ ಬಣ್ಣದ ಸೊಳೆಗಳು ಇರುವಂಥದ್ದು, ಮತ್ತೆ ಕೇಸರಿ ಬಣ್ಣದ ಸೊಳೆಗಳು ಇರ್ತವೆ, ಅವು ಒಂಥರ ಈ ಹವಳದ ಹಾಕಿರ್ತದೆ, ಹವಳದ ಬಣ್ಣದ ಸೊಳೆಗಳು ಇರುವಂಥದ್ದು, ಅವೆಲ್ಲವನ್ನು ನೋಡ್ತೇವೆ. ಮತ್ತೆ ಕೆಲವು ಹೆಚ್ಚು ಬಿಳಿಚಿಕೊಂಡಿದ್ದ ಹಾಗೆ ಇರ್ತದೆ, ಕೆಲವು ಬಿಳಿಚಿಕೊಂಡೇ ಇರ್ತದೆ, ಕೆಲವು ಸ್ವಲ್ಪ ದಟ್ಟವಾದ ಹಳದಿಯೇ ಇರ್ತದೆ, ಒಳ್ಳೆ ಹಳದಿ ಇರ್ತದೆ, ಕೆಲವು ಸ್ವಲ್ಪ ತಿಳಿ ಹಳದಿ ಬಣ್ಣದ್ದು ಇರ್ತವೆ, ಮತ್ತೆ ಕೆಲವು ಕೇಸರಿ ಬಣ್ಣದ್ದು, ಮತ್ತೆ ಇನ್ನು ಕೆಲವು ಇರ್ತದೆ ಅದನ್ನು ಒಂದು ಹಣ್ಣನ್ನು ಒಬ್ಬರು ತಿಂದ್ಬಿಡ್ಬೋದು. ಯಾಕೆ ಅಂದ್ರೆ ಒಂದು ಬೊಗಸೆಯಲ್ಲಿ ಅಷ್ಟೇ ಹಿಡಿಯುವಂಥ ಹಣ್ಣು, ಒಂದು ಬೊಗಸೆಯಲ್ಲಿ ಹಿಡಿಯುವಷ್ಟು ಹಣ್ಣು ಇರ್ತದೆ. ಸಿಪ್ಪೆ ಎಲ್ಲ ತೆಗೆದ್ರೆ ಒಂದು 5-6 ಸೊಳೆ ಸಿಗ್ಬೋದು, ಒಬ್ಬರು ಆರಾಮಾಗಿ ತಿಂದು ಬಿಡ್ತಾರೆ, ಅದನ್ನು ಸುಲಿಯುವುದು ಸುಲಭ ಆಗ್ತದೆ. ಹೀಗೆಲ್ಲ ಅನೇಕ ರೀತಿಯ ತಳಿಗಳು. ಹಾಗೆ ಬೇರೆ ಬೇರೆ ಈ ಮಲೆನಾಡು ಕರಾವಳಿ ಕಡೆ ಇಲ್ಲೆಲ್ಲ
ಹಳ್ಳಿಗಳ ಕಡೆ ಅಡ್ಡಾಡಿದ್ರೆ ಬಹಳ ಸಿಗ್ತದೆ. ಮತ್ತೆ ಇನ್ನೊಂದು ಬೇರಲ್ಸು ಅಂತ ಇರ್ತದೆ. ಆ ಬೇರಲ್ಸು ಅಂದ್ರೆ ಅದು ಹಣ್ಣಾಗುವುದಿಲ್ಲ, ಅದು ತರಕಾರಿಯಾಗಿ ಉಪಯೋಗಿಸುವಂಥದ್ದು, ಬಹಳ ರುಚಿಯಾಗಿ ಇರ್ತದೆ. ಅದರಲ್ಲೂ ಸಾಕಷ್ಟು ಅಡಿಗೆ ಪದಾರ್ಥ ಮಾಡ್ತಾರೆ. ಹೀಗೆಲ್ಲ ಉಂಟು ತಳಿಗಳು ಹೇಳಿದ್ದು. ಈಗ ಈ ಲಿಕುಚ ಅಂದ್ರೆ ಅದು ಸಾಮಾನ್ಯ ಹೆಬ್ಬಲಸು, ಅದನ್ನ ಹೇಳಿದ್ರು ಅವರು. ಅದು ಅರ್ಥ ಹೇಳಿಲ್ಲ ಅವರು, ಶಬ್ದ ಅಷ್ಟೇ ಹೇಳಿದ್ರು. ಹೆಬ್ಬಲಸು ತುಳುವಿನಲ್ಲಿ ಅದಕ್ಕೆ ಪೆಜಾ ಅಂತ ಕರೀತಾರೆ. ಪೆಜಾ ಹೇಳೋದು, ಕೆಲವರು ಪಿಜಾ ಅಂತಲೂ ಹೇಳ್ತಾರೆ. ಬೇರೆ ಜನ ಬ್ರಾಹ್ಮಣರಲ್ಲಿ ಪೇಜಾ ಅಂತ ಹೇಳೋದು. ಹೀಗೆ ಅವನು ಪ್ರಶ್ನೆ ಮಾಡಿದ. ಅವನ ಪ್ರಶ್ನೆ ಅಷ್ಟೆ, ಅವದತೀತಿ ಪಿತಿರ್ಯಪಿ ಚೋಪಿತರ್ಯಪಿ ಚೋದಿತೆ, ಅವದತೀತಿ ಪಿತರ್ಯಪಿ ಚೋದಿತೆ, ಪ್ರತಿಬುಭುತ್ಸುಷು ತತ್ರ ಜನೇಷ್ವಪಿ, ಅಯಮುದೀರ್ಯ ತದರ್ಥಮವಾಪ್ತವಾನ್ ಪರಿಷದೋ ಹ್ಯಸಮಾನ ಸಮಾನನಾಂ. ಹೀಗೆ ಹೇಳಿದ್ರು ಕೂಡ ತಂದೆ ಏನೂ ಉತ್ತರಿಸಲೇ ಇಲ್ಲ. ಅದರ ಅರ್ಥ ಹೇಳಬೇಕಲ್ಲ, ಪೇಜಾ ಅನ್ನೋ ಅರ್ಥ ಹೇಳ್ಬೋದಿತ್ತು, ಹೇಳಲಿಲ್ಲ ಅವರು. ಹೇಳದೇ ಇರುವಾಗ ಅಲ್ಲಿ ಜನರಿಗೆ ಮಾತ್ರ ಅಪೇಕ್ಷೆ ಆಯಿತು. ಏನು, ಭಟ್ರು ಅರ್ಥ ಹೇಳಲೇ ಇಲ್ವಲ್ಲ, ಯಾಕೆ ಹೇಳಲಿಲ್ಲ, ಅದರ ಅರ್ಥ ತಿಳಿಬೇಕು ಅಂತ ಕೇಳುವವರಿಗೆ ಅನ್ನಿಸ್ತು. ಇವ ಕೇಳುವ ಆಶೆಯನ್ನು ಹುಟ್ಟಿಸ್ಬಿಟ್ಟ. ಹಾಗಾಗಿ ಅರ್ಥ ತಿಳಿಯುವ ಆಶೆ ಆಯಿತು. ಏನು ಅಂತ ಕೇಳಿದ್ರು. ಆಗ ಇವ ಆ ಅರ್ಥವನ್ನು ಹೇಳಿಯೇ ಬಿಟ್ಟ. ಲಿಕುಚ ಶಬ್ದಕ್ಕೆ ಹೆಬ್ಬಲಸು ಪೇಜಾ ಅಂತ ಅರ್ಥ, ಪೇಜಾ ಅಂತ ಅರ್ಥ ಉಂಡು ಅಂತ ಹೇಳಿಬಿಟ್ಟ ಇವ ಎಲ್ಲರಿಗೆ. ಇಷ್ಟು ಅರ್ಥ ಹೇಳಿದಾಗ ಅಲ್ಲಿ ಸಭೆಯಲ್ಲಿ ಎಲ್ಲರೂ ಕೂಡ ಇವನನ್ನು ಬಹಳ ಸನ್ಮಾನ ಮಾಡಿದ್ರಂತೆ. ನಿನ್ನ ಸಮಾನರೇ ಯಾರೂ ಇಲ್ಲ, ಪರಿಷದೋ ಹ್ಯಸಮಾನ ಸಮಾನನಾಂ. ಅಸಮಾನವಾದಂತಹ ಸಮ್ಮಾನವನ್ನ ಈ ಹುಡುಗನಿಗೆ ಮಾಡಿದ್ರು. ಇವನನ್ನ ಅಸಮಾನ ಪಾಂಡಿತ್ಯವುಳ್ಳವನು, ಅಸಮಾನವಾದ ಜ್ಞಾನಪೂರ್ಣತೆ ಉಳ್ಳವ ಅಂತ ಇವನನ್ನ ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಗೌರವಿಸ್ತಾರೆ. ಬಹುವಿಧೈಶ್ಚರಿತೈರಿತಿ ಚಾರುಭಿಃ ಸಕಲ ಲೋಕ ಕುತೂಹಲಕಾರಿಣಂ ದ್ವಿಜವರೇಣ ವಯಸ್ಯುಚಿತೆ ಸ್ಥಿತಂ ತಮುಪನೇತು ಮನೇನ ದಧೇ ಮನಃ. ಹೀಗೆ ಬಹುವಿಧವಾದಂತಹ ಚರಿತೆ ಇವನ ಆಚರಣೆಗಳು. ಈ ವಾಸುದೇವ ದಿನಕ್ಕೊಂದು ಈ ರೀತಿಯ ಜ್ಞಾನ ಸಂಬಂಧಿಯಾದ ಅಸಮಾನವಾದಂತಹ ತನ್ನ ವರ್ತನೆಗಳನ್ನು ತೋರಿಸ್ತಾನೆ. ಜನರೆಲ್ಲರಿಗೂ ಕೂಡ ಬಹಳ ಮನೋಹರ ಅನ್ನಿಸ್ತದೆ. ಚಾರುಭಿಹಿ ಅಂತಾರೆ. ಚಾರು ಅಂದ್ರೆ ಚಂದ ಅಂತ ಅರ್ಥ. ಚಂದದ ಲೀಲೆಗಳನ್ನು ತೋರ್ತಾ ಇದ್ದಾನೆ ವಾಸುದೇವ. ಇದು ಸಕಲ ಲೋಕ ಕುತೂಹಲಕಾರಿಣಂ. ಹಾಗಾಗಿ ಲೋಕಕ್ಕೆ ಇದು ಒಂದು ಬಹಳ ಕುತೂಹಲವನ್ನುಂಟು ಮಾಡ್ತಿತ್ತು. ಇಷ್ಟು ಪುಟ್ಟ ಹುಡುಗ ಹೀಗೆಲ್ಲ ಅತ್ಯುತ್ತಮವಾದ ವಿಷಯಗಳನ್ನ ಹೇಳ್ತಾನೆ ಅಂತ ಹೇಳಿ ಇವನ ಬಗ್ಗೆ ಲೋಕದಲ್ಲಿ ಒಂದು ಕುತೂಹಲವೇ ಉಂಟಾಯಿತು ಅಂತ ಹೇಳ್ತಾರೆ. ಹೌದಾ? ಹೀಗೆ ಹೇಳುವಾಗ ಅದರಲ್ಲಿ ಸಕಲ ಲೋಕ ಅನ್ನೋ ಪದ ಹಾಕ್ತಾರಲ್ವ. ಏನೋ ಈ ಲೋಕದಲ್ಲಾದ್ರೂ ಎಷ್ಟು ಜನರಿಗೆ ಗುರ್ತು? ಎಷ್ಟು ಇಲ್ಲ. ಒಂದು ಉಡುಪಿ, ಅವರು ಪಾಜಕದಿಂದ ಉಡುಪಿಗೆ ಬರ್ತಿದ್ರು, ಇಲ್ಲಿ ನಿಡಿಯೂರು, ಮತ್ತೆ ಹಾಗೆ ಕೊಡವೂರು, ಹೀಗೆ ಸುತ್ತಲಿನ ಕೆಲವು ಸ್ಥಳಗಳಿಗೆ ಹೋಗಿರ್ತಾರ ಅವರು. ಇಷ್ಟು ಮೀರಿ ಸುತ್ತಲಿನ ಕೆಲವು ಕ್ಷೇತ್ರಗಳಿಗೆ ಅವ್ರು ಹೋಗುದುಂಟು. ನಡಿಲಾಯ್ ಭಟ್ರು ಜೊತೆಗೆ ಹೆಂಡತಿ ಮಕ್ಕಳು ನಯ್ಯಂಪಳ್ಳಿಗೆ ಹೋಗಿದ್ರು. ಹೀಗೆ ಇವೆಲ್ಲವೂ ಕೂಡ ಉಡುಪಿ ಸರಹದ್ದಿನಲ್ಲೇ ಬರ್ತದೆ. ಉಡುಪಿ ಹದ್ದಿನೊಳಗಷ್ಟೇ ಇರುವ ಮಹಿಮ. ಮತ್ತೆ ಇನ್ನು ಮತ್ತೂ ದೂರದವರೇನು ಎಲ್ಲಿಯಾದ್ರೂ ಭಟ್ರ ಮನೆಗೆ ಗುರುತಿನವ್ರು ಬಂದ್ರು ಅಂದ್ರೆ ಮಾತಾಡಿಸಿ ಹೋಗ್ತಾರೆ, ಸ್ವಲ್ಪ ಪ್ರಸಿದ್ಧಿ ಇದೆ. ಆದ್ರೆ ಇಡೀ ಲೋಕ ಅಂತಾರೆ, ಸಕಲ ಲೋಕ ಅಂತಾರೆ ಹೇಗೆ ಅಂತ ಪ್ರಶ್ನೆ. ಸಕಲ ಲೋಕ ಅಂದ್ರೆ ಈ ಭೂಲೋಕದಲ್ಲಿ ಜನರಿಗೆ ಜ್ಞಾನ ಕಡಿಮೆ. ಎಲ್ಲ ಕಾಲದಲ್ಲೂ ಕೂಡ ಭೂಲೋಕದಲ್ಲಿರುವ ಜನರು ಅಂದ್ರೆ ಮನುಷ್ಯರಲ್ವಾ, ಇವರಿಗೆ ಸ್ವಲ್ಪ ಜ್ಞಾನ ಕಡಿಮೆ. ಆದ್ರೆ ಬೇರೆ ಲೋಕದಲ್ಲಿ ಅಂದ್ರೆ ಮೇಲಿನ ಲೋಕದಲ್ಲಿ, ಸ್ವರ್ಗಾದಿ ಲೋಕಗಳಲ್ಲಿ ವಾಸ ಮಾಡುವವರು ಯಾರು? ಸ್ವರ್ಗವಾಸಿಗಳು ಅಂದ್ರೆ ಅವರೆಲ್ಲ ದೇವತೆಗಳೇ ಆಗಿರ್ತಾರೆ. ಹೀಗಾಗಿ ದೇವತಾ ಜನರೆಲ್ಲರೂ ಎಲ್ಲ ಲೋಕಗಳಲ್ಲಿ ವಾಸ ಮಾಡುವ ಎಲ್ಲ ದೇವತಾ ಜನರಿಗೆಲ್ಲ ಇವನ ಮುಂದಿನ ನಡೆ ಏನು, ಇವನ ಮಾತೇನು, ಇವನ ವರ್ತನೆ ಏನು ಅಂತ ಎಲ್ಲರಿಗೂ ಕುತೂಹಲ ಉಂಟಾಗ್ತಿತ್ತು ಅಂತ ಅರ್ಥ. ಇಲ್ಲಿ ಸಕಲ ಲೋಕ ಅನ್ನೋದಕ್ಕೆ ಎಲ್ಲ ಲೋಕಗಳು, ಬೇರೆ ಬೇರೆ ಲೋಕಗಳಲ್ಲಿ ವಾಸ ಮಾಡುವಂತಹ ಎಲ್ಲ ದೇವತಾ ಜನರಿಗೆಲ್ಲ ಬಹಳ ಕುತೂಹಲವನ್ನ ಉಂಟು ಮಾಡ್ತಿದ್ದ ಇವನ ಬಹುವಿಧವಾದಂತಹ ಚಾರುವಾದ ಅಂದ್ರೆ ಅತ್ಯಂತ ಮನೋಹರವಾದಂತಹ ಇವನ ನಿತ್ಯದ ಲೀಲೆಗಳಿಂದ ಹೀಗೆ ಎಲ್ಲರಿಗೂ ಕುತೂಹಲವನ್ನ ಉಂಟು ಮಾಡ್ತಿದ್ದ ಅಂತರ್ಥ.
ದ್ವಿಜವರೇಣ ವಯಸ್ಸುಚಿತೆ ಸ್ಥಿತಂ ತಮುಪನೇತು ಮನೇನ ದಧೇ ಮನಃ. ಆಗ ಆ ಬ್ರಾಹ್ಮಣೋತ್ತಮರಾಗಿರುವಂತಹ ನಡಿಲಾಯ ಭಟ್ಟರು ಆಲೋಚಿಸಿದರು. ವಯಸ್ಸು, ಉಚಿತವಾದ ವಯಸ್ಸು ಬಂದಿದೆ. ವಾಸುದೇವ ಹುಟ್ಟಿ 6 ವರ್ಷಗಳು ಪೂರೈಸಿ 7ನೇ ವರ್ಷಕ್ಕೆ ಬಂದ. 7ನೇ ವರ್ಷ ಅಂದ್ರೆ 8ನೇ ವರ್ಷ ಅಂತ ಅರ್ಥ. ಅದೇನು ಅಂದ್ರೆ ಗರ್ಭದಲ್ಲಿ 1 ವರ್ಷದ ಲೆಕ್ಕ ಹಿಡಿತಾರೆ. ಹಾಗಾಗಿ ಗರ್ಭಾಷ್ಟಮ, ಅಷ್ಟಮ ಅಂದ್ರೆ 8ನೇಯ ಅಂತ ಅರ್ಥ. ಗರ್ಭಾಷ್ಟಮ ಅಂದ್ರೆ ಗರ್ಭಗೂಡಿ 8ನೇಯ ವರ್ಷ. ಗರ್ಭವಾಸ 1 ವರ್ಷ ಹಿಡಿದ್ರೆ ಗರ್ಭಗೂಡಿ ಅಲ್ಲಿ 1 ವರ್ಷ ಅಂದ್ರೆ 9 ತಿಂಗಳೇ ಆಗ್ಲಿ, ಅಲ್ಲಿ ಒಂದಷ್ಟು ಕಳೆದು ಹೋಗಿರುತ್ತೆ, ಗರ್ಭಗತವಾಗಿರ್ತದೆ. ಅದು ಕೂಡಿದ್ರೆ ಈಗ ಏನಾಯ್ತು, ಇದು 7ನೇ ವರ್ಷ ಅಂದ್ರೆ ಅದು 8ನೇ ವರ್ಷ ಆಗಿದೆ. ಇದು ಸರಿಯಾದ ವಯಸ್ಸು. 6 ಮುಗಿದು 7ನೇ ವಯಸ್ಸಿಗೆ ಅಕ್ಷರಗಳನ್ನೆಲ್ಲ ಕಲಿತಾಗಿರ್ತದೆ. ಕೆಲವು ಸ್ತೋತ್ರಗಳನ್ನ ಹೇಳುವುದು, ಮತ್ತೆ ಬಾಯಿಪಾಠಗಳೆಲ್ಲ ಬಂದಿರ್ತದೆ. ಅವನಿಗೆ, ಹುಡುಗನಿಗೆ ಎಲ್ಲವೂ ಬಂದಿರ್ತದೆ. ಇನ್ನು ವೇದೋಪದೇಶ ಆಗ್ಬೇಕು. ಅದಕ್ಕೆ ಸಾವಿತ್ರಿ ಉಪದೇಶ ಮಾಡಿ, ಸಾವಿತ್ರಿ ಮಂತ್ರೋಪದೇಶ ಮಾಡಿ, ಆ ನಂತರದಲ್ಲಿ ಅವನಿಗೆ ಗುರುಕುಲಕ್ಕೆ ಕಳಿಸಿದ್ರೆ ಅವ ವೇದ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸರಿಯಾಗ್ತಾನೆ ಅಂತ ಇದು ನಿಯಮ, ಬ್ರಾಹ್ಮಣರ ನಿಯಮ ಇದು. ಹಾಗಾಗಿ ಅವನಿಗೆ ಸಮುಚಿತವಾದ ವಯಸ್ಸು ಬಂದಿದೆ. ಈ ಉಚಿತವಾದ ವಯಸ್ಸಿನಲ್ಲಿ ಸ್ಥಿತಂ ಇರುವಂತಹ ತಮ್ ಅವನನ್ನು, ಈ ವಯಸ್ಸನ್ನು ಮುಟ್ಟಿರುವಂತಹ ತಮ್ಮ ಅಂದ್ರೆ ಆ ಹುಡುಗನಿಗೆ ಉಪನೇತು, ಅವನಿಗೆ ಉಪನಯನ ಮಾಡಬೇಕು ಅಂತ ಈ ಭಟ್ಟರು ಮನಸ್ಸನ್ನು ದಧೆ ಆಲೋಚನೆ ಮಾಡಿದ್ರು. ಮನಸ್ಸಿನಲ್ಲೇ ಆಲೋಚನೆ ಮಾಡಿದ್ರು, ಹಾಗೆಯೇ ಅದನ್ನ ಒಟ್ಟು ಸಂಕಲ್ಪಿಸಿದ್ರು ಅಂತ ಅರ್ಥ. ಇವನ ಉಪನಯನ ಸಂಸ್ಕಾರವನ್ನ ಸಂಕಲ್ಪಿಸಿದ್ರು. ಸಮುಚಿತ ಗ್ರಹ ಯೋಗ ಗುಣಾನ್ವಿತಂ ಸಮವಧಾರ್ಯ ಮುಹೂರ್ತ ಮದೂಷಣಂ ಪ್ರಣಯ ಬಂಧುರ ಬಾಂಧವವಾನಸ ದ್ವಿಜಕುಲಾಕುಲ ಮುತ್ಸವ ಮಾತನೋದ್. ಈಗ ಮುಹೂರ್ತ ನೋಡ್ಬೇಕಲ್ಲ, ಶುಭ ಕಾರ್ಯ ಮಾಡುವಂಥ ಕಾರ್ಯ, ಅದು ಸರಿಯಾದ ಗ್ರಹಗತಿ ಎಲ್ಲ, ಗ್ರಹಾನುಕೂಲ, ತಾರಾನುಕೂಲ ಇತ್ಯಾದಿ ಕೆಲವು ಅಂಶಗಳೇ ಇರ್ತವೆ. ಜ್ಯೋತಿಷ ಸಂಬಂಧಿ ವಿಷಯಗಳು ಅದನ್ನೆಲ್ಲ ವಿಚಾರ ಮಾಡ್ತಾರೆ ಹಿರಿಯರು. ಯಾಕೆ ಅಂದರೆ ವಿವಾಹ ಮತ್ತೆ ಉಪನಯನ, ಚೌಡ ಎಲ್ಲಕ್ಕೂ ನೋಡ್ತಾರೆ, ಸಂಸ್ಕಾರ ಕರ್ಮಗಳಿಗೆ ನೋಡ್ತಾರೆ. ಹಾಗೆ ಇವರು ಅವನ್ನೆಲ್ಲ ವಿಚಾರ ಮಾಡಿದ್ರು. ಸರಿಯಾದ ಗ್ರಹಗಳ ಹೊಂದಾಣಿಕೆ ಎಲ್ಲ ಕೂಡಿ ಬಂದಿತ್ತು ಮತ್ತು ಯಾವುದೇ ದೋಷವಿಲ್ಲದಂತಹ ಒಂದು ಶುಭ ಮುಹೂರ್ತವನ್ನು ಕೂಡ ಅವರು ನಿರ್ಣಯ ಮಾಡಿದರು. ಮುಹೂರ್ತ ನಿರ್ಣಯ ಮಾಡಿಕೊಂಡ್ರು ಭಟ್ರು. ಆ ನಂತರದಲ್ಲಿ ಇವನಿಗೆ ಉಪನಯನವನ್ನು ಮಾಡಿಯೇ ಬಿಟ್ರು. ಮುಹೂರ್ತಂ ಅದೂಷಣಂ. ಅದೂಷಣಂ ಅಂದ್ರೆ ದೋಷವಿಲ್ಲದಂತಹ ಉತ್ತಮವಾದಂತಹ ಒಂದು ಮುಹೂರ್ತದಲ್ಲಿ ಇವನಿಗೆ ಆತನೋ ಎಂಥದ್ದು ಉತ್ಸವ ಮಾತನೋ ಆ ಉಪನಯನೋತ್ಸವವನ್ನ ಮಾಡಿದ್ರು. ಉಪನಯನೋತ್ಸವ ಮಾಡುವಾಗ ಸಾಕಷ್ಟು ಜನ ಬ್ರಾಹ್ಮಣರನ್ನ ಕರೆದಿದ್ದಾರೆ. ಅದು ದ್ವಿಜಕುಲ ಕುಲ ಮುತ್ಸವಂ ಅಂತಾರೆ. ಅದೆಂಥ ಉತ್ಸವ? ದ್ವಿಜ ಸಮೂಹ, ಬ್ರಾಹ್ಮಣ ಸಮೂಹವೆಲ್ಲ ಸೇರಿದಂತಹ ಅದು ಮಹೋತ್ಸವವಾಗಿ ಇದ್ದಿತ್ತು. ಮತ್ತು ಪ್ರಣಯ ಬಂಧುರ ಬಾಂಧವವಾನಸೌ. ಈ ಭಟ್ರೆ ಎಂಥವ್ರು ಅಂದ್ರೆ ಬಹಳ ಪ್ರೀತಿ ಅಭಿಮಾನ, ವಾತ್ಸಲ್ಯ, ಬಹಳ ಪ್ರೀತಿ ವಾತ್ಸಲ್ಯವುಳ್ಳಂತಹ ಸ್ನೇಹವುಳ್ಳಂತಹ ಬಂಧುಗಳಿದ್ದಾರೆ ಅವರಿಗೆ. ಭಟ್ರಿಗೆ ಸುತ್ತಲಿನ ಎಲ್ಲ ಊರುಗಳಲ್ಲೂ ಅನೇಕ ಪ್ರೀತಿಯ ಬಂಧುಗಳು, ಅಭಿಮಾನಿ ಜನರು ಎಲ್ಲರೂ ಇದ್ರು. ಎಲ್ಲರನ್ನೂ ಆಹ್ವಾನ ಮಾಡಿದರು ಈ ಭಟ್ರು. ತನ್ನ ಅಷ್ಟು ಜನರನ್ನು ಕರೆದು, ಹಾಗೆ ಎಲ್ಲರನ್ನು ಕರೆದು ಆ ಪ್ರೀತಿಯ ಜನರನ್ನ, ಬಂಧು ಜನರನ್ನೆಲ್ಲ ಕರೆದು ಅವರೆಲ್ಲರಿಂದ ಕೂಡಿಕೊಂಡು ಈ ಒಂದು ಮಹೋತ್ಸವ ಎಲ್ಲ ಉತ್ತಮರಾದಂತಹ ಬ್ರಾಹ್ಮಣೋತ್ತಮರು, ವೇದಾಧ್ಯಯನ ಶಾಸ್ತ್ರಾಧ್ಯಯನ ಸಂಪನ್ನರಾದ ಎಲ್ಲ ಬ್ರಾಹ್ಮಣರನ್ನು ಆಹ್ವಾನ ಮಾಡಿ ಅಷ್ಟು ಜನರ ಮುಂದೆ ದೊಡ್ಡ ಮಹೋತ್ಸವವನ್ನು, ಉಪನಯನ ಮಹೋತ್ಸವವನ್ನ ನೆರವೇರಿಸಿ ಬಿಟ್ರು ಅಂತ ಇಷ್ಟನ್ನು ಹೇಳ್ತಾರೆ. ಆಯ್ತು, ಈಗ ಮುಂದೆ ವಿಷಯವನ್ನ ಮುಂದುವರಿಸುವುದು. ಇದರಲ್ಲೇನಾಗಿತ್ತು? ವಿವಿಧ ವೇದತಯ ವಿಜಿಹೀರ್ಷವಃ ವದನ ರಂಗ ಪದೇಸ್ಯ ಚಿರಾಯಯಾಃ ಸುರವರ ಪ್ರಮದ ಅಪಿ ಸಪ್ರಿಯ ಅಭಿನನಂದುರಹೋ ವಿಯತೋ ಮಹಂ. ಈ ಹುಡುಗ, ಸಣ್ಣ ಹುಡುಗ,
ಇವನಿಗೆ ಮೊದಲಿಗೆ ಏನು ಉಪದೇಶ ಮಾಡಬೇಕು? ಆ ಉಪನಯನ ಮಾಡುವಾಗ ಅವನಿಗೆ ಬ್ರಹ್ಮೋಪದೇಶ ಆಗ್ಬೇಕು. ಅದನ್ನೇ ಸಾವಿತ್ರಿ ಮಂತ್ರೋಪದೇಶ ಅಂತಾರೆ. ಬ್ರಹ್ಮೋಪದೇಶ ಅನ್ನೋದೇ ಸಾವಿತ್ರಿ ಮಂತ್ರೋಪದೇಶ. ಅದನ್ನ ಮಾಡಿದ್ರು. ಈ ಯಾವ ವಾಸುದೇವನ ಮುಖದಲ್ಲಿ, ವಾಸುದೇವನ ಬಾಯಿ ಎನ್ನುವಂಥ, ನಾಲಿಗೆ ಎನ್ನುವಂತಹ ರಂಗಸ್ಥಳದ ಮೇಲೆ ಎಲ್ಲ ದೇವತಾ ಸ್ತ್ರೀಯರು ಬಂದು ಸೇರಿಬಿಟ್ರಂತೆ. ವಾಸುದೇವನ ನಾಲಗೆಯ ಮೇಲೆ, ನಾಲಗೆಯನ್ನ ರಂಗಸ್ಥಳವಾಗಿ ಮಾಡಿಕೊಂಡು ದೇವತಾ ಸ್ತ್ರೀಯರೆಲ್ಲ ಅಲ್ಲಿ ಕುಣಿದಾಡ್ಲಿಕ್ಕೆ ಶುರು ಮಾಡಿದ್ರು. ನಲಿದಾಡ್ತಾರೆ. ಯಾಕೆ ಅಂದ್ರೆ ಈ ವಾಸುದೇವನ ಮುಖದಿಂದ ವೇದ ಮಂತ್ರಗಳು ಹೊರಡ್ತವೆ. ವೇದ ಮಂತ್ರಗಳಲ್ಲಿ ಮಂತ್ರ ಒಂದು ವಾಕ್ಯವಾಗಿರ್ತದೆ. ಆ ವೇದ ಮಂತ್ರಗಳಲ್ಲಿರುವಂತಹ ಪದಗಳಲ್ಲಿರುವ ವರ್ಣಗಳು, ಆ ವರ್ಣಗಳಿಗೆ ಅಭಿಮಾನಿ ದೇವತಾ ಸ್ತ್ರೀ ಪುರುಷರಿರ್ತಾರೆ. ಅವರೆಲ್ಲರೂ ಕೂಡ ಅಂದ್ರೆ ನಾನಾ ಮಂತ್ರವನ್ನ, ನಾನಾ ಮಾತುಗಳು, ನಾವು ಆಡುವ ಮಾತು ಬಂತು. ಯಾವ ಮಾತಾಡಿದ್ರು ಕೂಡ ಅದರಲ್ಲಿ ವರ್ಣಗಳು, ಆ ವರ್ಣಕ್ಕೆ ಅಭಿಮಾನಿ ದೇವತೆಗಳು, ಅವರ ಒಳ್ಳೆ ಸಂಯೋಜನೆ, ಆ ದೇವತಾ ಮಂತ್ರಾಭಿಮಾನಿಗಳಾದಂತಹ ಎಲ್ಲ ದೇವತಾ ಸ್ತ್ರೀ ಪುರುಷರ ಸನ್ನಿಧಾನ ಉಂಟಾಗ್ತದೆ. ಹಾಗಾಗಿ ಉತ್ತಮವಾದ ಶಬ್ದಗಳನ್ನೇ ಬಳಸಬೇಕು. ಹೀಗೆ ಉತ್ತಮಾರ್ಥವನ್ನೇ ಕೊಡುವಂತಹ ವೇದ ಮಂತ್ರಗಳನ್ನು ಈ ವಾಸುದೇವ ಉಚ್ಚರಿಸ್ತಾ ಇರುವಾಗ ಅವನ ನಾಲಿಗೆಯ ಮೇಲೆ ಮಂತ್ರಾಭಿಮಾನಿ ದೇವತೆಗಳು, ವರ್ಣಾಭಿಮಾನಿ ದೇವತಾ ಸ್ತ್ರೀಯರೆಲ್ಲ ಈ ವಾಸುದೇವನ ನಾಲಿಗೆಯನ್ನ ರಂಗಸ್ಥಳವಾಗಿ ಮಾಡಿಕೊಂಡು ಅಲ್ಲೆಲ್ಲ ನಲಿಯಲಿಕ್ಕೆ ಶುರು ಮಾಡಿದ್ರು. ಎಲ್ಲರೂ ಕೊಂಡಾಡ್ತಾರೆ. ಆ ಸ್ತ್ರೀಯರು, ದೇವತಾ ಸ್ತ್ರೀ ಪುರುಷರೆಲ್ಲರೂ ವಾಸುದೇವನನ್ನ ನೋಡಿ ಬಹಳ ಬಹಳ ಸ್ತೋತ್ರ ಮಾಡ್ತಾ ಇದ್ರು. ಸುರವರ ಪ್ರಮದ ಅಪಿ ಸಪ್ರಿಯಾಹ, ತಮ್ಮ ಪ್ರಿಯ ಅಂದ್ರೆ ತಮ್ಮ ಪತಿಗಳೊಡನೆ ಕೂಡಿದಂತಹ ದೇವತಾ ಸ್ತ್ರೀಯರೆಲ್ಲ ಬಂದು ಸೇರಿ ಈ ವಾಸುದೇವ ಮಂತ್ರ ಹೇಳುವುದನ್ನ ನೋಡಿ ನೋಡಿ ಆನಂದದಿಂದ ನಲಿದಾಡ್ತಾ ಇದ್ದಾರೆ. ಇವನನ್ನ ಅಭಿನಂದು, ಎಲ್ಲರೂ ಅಭಿನಂದಿಸ್ತಾ ಇದ್ದಾರೆ. ದೇವತಾ ಸ್ತ್ರೀಯರು, ದೇವತಾ ಪುರುಷರೆಲ್ಲರೂ ಕೂಡ ವಾಸುದೇವನನ್ನ ಅಭಿನಂದಿಸ್ತಾ ಇದ್ರು, ಎಲ್ಲರೂ ಹೊಗಳ್ತಾ ಇದ್ದಾರೆ. ಹೀಗೆ ಇವೆಲ್ಲ ಇಂತಹ ಸ್ತ್ರೀಯರು ಎಲ್ಲಿ ನಿಂತು ಅಂದ್ರೆ ಆಕಾಶ, ಅಂತರಿಕ್ಷ ಮಂಡಲದಲ್ಲಿ ನಿಂತಿದ್ದಾರೆ. ಇವನ ಉಪನಯನೋತ್ಸವ ಆಗ್ತಾ ಇದೆ. ಮೇಲೆ ಅಂತರಿಕ್ಷದಲ್ಲಿ ಅಂದ್ರೆ ಆಕಾಶದಲ್ಲಿ ದೇವತೆಗಳೆಲ್ಲರೂ ಕೂಡ ನಿಂತು ಇವನ ಉಪನಯನ ಮಂತ್ರವನ್ನ ಇವನು ಉಚ್ಚರಿಸುವುದನ್ನ ಕೇಳಿ ಆನಂದಿಸ್ತಾರೆ. ಮತ್ತು ಇವನ ನಾಲಿಗೆಯ ಮೇಲೆ ಆ ವರ್ಣಾಭಿಮಾನಿ ದೇವತೆಗಳೆಲ್ಲ ನಲಿದಾಡ್ತಾ ಇದ್ದಾರೆ ಅಂತ ಇದನ್ನು ತಿಳಿಸ್ತಾರೆ ನಮಗೆ. ವಿಹಿತ ಸಾಧನ ಸಾಧಿತ ಸತ್ಕ್ರಿಯೋ ಜ್ವಲನ ಮುಜ್ವಲ ದೀಧೀರ್ಜಲಯನ್ನಯಂ. ವಿಹಿತ ಸಾಧನ ಸಾಧಿತ ಸತ್ಕ್ರಿಯೋ ಜ್ವಲನ ಮುಜ್ವಲ ಧೀರ್ಜ್ವಲಯನ್ನಯಂ. ಉಪನಿನಾಯ ಸುತಂ ಸುಕುಮಾರಕಂ ಕುಶಲಿನಂ ಕುಶಲೀಕೃತ ಶೀರ್ಷಕಂ. ಈಗೇನ್ ಮಾಡಿದ್ರು? ಈ ನಡಿಲಾಯ ಭಟ್ರು ಅತ್ಯುತ್ತಮವಾದಂತಹ ವಿಹಿತ ಸಾಧನ, ವಿಹಿತ ಅಂದ್ರೆ ಹೇಳಲ್ಪಟ್ಟದ್ದು, ವಿಧಿಸಲ್ಪಟ್ಟದ್ದು. ಅಂದ್ರೆ ಒಂದು ಉಪನಯನ ಸಂಸ್ಕಾರ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಿಸಿದಂತಹ ವೇದ ವಿಹಿತವಾದಂತಹ ಎಲ್ಲ ಸಾಮಗ್ರಿಗಳನ್ನ ಒಟ್ಟು ಮಾಡಿ ಆ ಸಾಮಗ್ರಿಗಳನ್ನೆಲ್ಲ ಇಟ್ಟುಕೊಂಡು ಈ ಒಂದು ಉತ್ತಮವಾದಂತಹ ಈ ಉಪನಯನ ಆದ ಮೇಲೆ ಅಗ್ನಿ ಕಾರ್ಯ ಇತ್ಯಾದಿ ಇರ್ತದೆ. ಅದಕ್ಕಾಗಿ ಅವರು ಅಗ್ನಿಯನ್ನ ಬೆಳಗಿಸಿದ್ರು ಮತ್ತು ಆ ಉಪನಯನವನ್ನ ಮಾಡುವಾಗ ಅಲ್ಲಿ ಉಪನಿನಾಯ ಸುತಂ ಸುಕುಮಾರಕಂ, ಈ ರೀತಿ ಅವನಿಗೆ ಉಪನಯನವನ್ನ ಮಾಡಿದ್ರು. ಅವನು ಹೇಗಿದ್ದಾನೆ ಅಂದ್ರೆ ಉಜ್ವಲಧೀಹಿ ಜ್ವಲಯನ್ ಅಯಂ ಅಂತ ಹೇಳ್ತಾರೆ. ಉಜ್ವಲಧೀಹಿ ಅಂದ್ರೆ ಹೊಳೆತಾ ಇರುವಂತಹ ಧೀ, ಜ್ಞಾನ ಅಂತ, ಜ್ಞಾನಿ ಅಂತ ಅಂದ್ರೆ ತೇಜಸ್ವಿಯಾದ ಬಾಲಕ. ಜ್ಞಾನ ಪ್ರಕಾಶದಿಂದ, ಆ ಅರಿವಿನ ಬೆಳಕಿನಿಂದ, ತೇಜಸ್ಸಿನಿಂದ ಹೊಳೆತಾ ಇರುವಂತಹ ಈ ಬಾಲಕ ಇದ್ದಾನೆ. ಇವನಿಗೆ ಬಹುರೀತಿಯ ಆ ಕಾರ್ಯಗಳನ್ನ, ಉಪನಯನ ಸಂಸ್ಕಾರದ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದ ಸಲಕರಣೆಗಳನ್ನ, ಸಾಮಗ್ರಿಗಳನ್ನೆಲ್ಲ ತಯಾರಿಟ್ಟುಕೊಂಡು
ಅವನಿಗೆ ಆ ಅಗ್ನಿ ಪ್ರಜ್ವಲನ ಇದನ್ನೆಲ್ಲ ಮಾಡಿಸಿದ್ದಾರೆ. ಮತ್ತು ಉಪನಯನವನ್ನ ಮಾಡಬೇಕಾದ್ರೆ ಉಪನಿನಾಯ ಸುತಂ ಸುಕುಮಾರಕಂ ಕುಶಲೀಕೃತ ಶೀರ್ಷಕಂ ಅಂತ ಇನ್ನೊಂದು ಮಾತು ಹೇಳಿದರು. ಇವನು ಸುಕುಮಾರ, ಇನ್ನು ಪುಟ್ಟ ಹುಡುಗ, ಪುಟ್ಟವಟು, ಕುಶಲಿ. ಕುಶಲಿ ಅಂದ್ರೆ ಜಾಣ ಅಂತ, ಬಹಳ ಜಾಣ. ಕುಶಲಿ ಅಂದ್ರೆ ಆರೋಗ್ಯಪೂರ್ಣ ಅಂತ ಇನ್ನೊಂದರ್ಥ. ಕುಶಲ ಅಂದ್ರೆ ಏನ್ ಹೇಳಿ, ಆರಾಮ್ ಅಂತ. ನಾವು ಆರಾಮಿದ್ದೀರಾ ಅಂತ ಕೇಳ್ತೇವಲ್ವಾ, ಅದನ್ನ ಸಂಸ್ಕೃತದಲ್ಲಿ ಕುಶಲ ಅಂತ ಹೇಳ್ತಾರೆ. ಕುಶಲ ವಾರ್ತೆ ಅಂತ ಹೇಳುವುದಲ್ವಾ, ಎಲ್ಲರಿಗೂ ಪ್ರಸಿದ್ಧವಾಗಿ ಗೊತ್ತಿರುವಂಥದ್ದು. ಕುಶಲಿ ನಮ್ಮಂದ್ರೆ ಒಳ್ಳೆ ಆರೋಗ್ಯಪೂರ್ಣನಾಗಿ ಬಹಳ ಉಜ್ವಲವಾದಂತಹ ಬುದ್ಧಿಶಕ್ತಿಯಿಂದ ಜ್ಞಾನದಿಂದ ಬೆಳಗ್ತಾ ಇರುವಂತಹ ಈ ಪುಟ್ಟವಟು, ಅಗ್ನಿಯ ಹಾಗೆ ಕಾಣ್ತಾ ಇರುವವನು. ಇಂತಹ ಸುಕುಮಾರನಾದಂತಹ ಈ ತನ್ನ ಮಗನಿಗೆ ಅವರು ಉಪನಯನ ಕರ್ಮವನ್ನ ನಡೆಸಿದ್ರು. ಆ ಉಪನಯನ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಕೂದಲನ್ನು ಕತ್ತರಿಸುವಂಥದ್ದು ಇರ್ತದೆ. ಕೂದಲನ್ನು ಕತ್ತರಿಸ್ತಾರೆ. ಅದಕ್ಕೆ ಕುಶಲೀಕೃತ ಶೀರ್ಷಕಂ. ಅದಕ್ಕೆ ತಲೆಯ ಮೇಲೆ ಇದ್ದಂತಹ ಕೂದಲನ್ನು ಅಡ್ಡಾದಿಡ್ಡಿಯಾಗಿ ಹೇಗೇ ಇರಲಿ ಅದನ್ನು ಕೂದಲನ್ನು ಸ್ವಲ್ಪ ಕತ್ತರಿಸಿ ಶಿಖಾ ಮಾತ್ರ ಬಿಟ್ಟಿರುವುದು, ಹೀಗೆ ಬೇರೆ ಕೂದಲನ್ನು ಕತ್ತರಿಸುವುದು, ಆ ರೀತಿಯ ಒಂದು ಕಾರ್ಯಕ್ರಮವನ್ನ ಅದನ್ನು ಕೂಡ ಮಾಡಿದ್ರು. ಹೀಗೆ ಆ ಶಿಖಾ ಉಳ್ಳಂತಹ ಆ ಪುಟ್ಟ ಹುಡುಗ ಬಹಳ ಸುಕುಮಾರನಾಗಿದ್ದಾನೆ, ಕೋಮಲವಾದ ಪುಟ್ಟವಟ್ಟು, ಅವನಿಗೆ ಉಪನಯನವನ್ನ ಮಾಡಿದ್ರು ಅಂತ ಅರ್ಥ. ಹೀಗೆ ಇಷ್ಟು ಉಪನಯನದ ಉಪನಯನ ಕಾರ್ಯಕ್ರಮವನ್ನ ವಾಸುದೇವನಿಗೆ ಭಟ್ರು ಮಾಡಿದ್ದಾರೆ ಅಂತ ಇಷ್ಟು ಹೇಳುವಾಗ ನಮಗೆ 34 ಶ್ಲೋಕಗಳಾದವು. ಬ್ರಹ್ಮಾರ್ಪಣಮಸ್ತು.